ಮತ್ತು ವರ್ಲ್ಡ್ ಕಪ್ನ ದಕ್ಷಿಣ ಆಫ್ರಿಕಾ ಮತ್ತು ಭಾರತದ ನಡುವಿನ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕ್ಷಣಗಣನೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಅಭಿಮಾನಿಗಳು ಹಾರೈಕೆಯನ್ನು ವ್ಯಕ್ತಪಡಿಸಿದ್ದಾರೆ, ಶುಭವನ್ನ ಕೋರಿದ್ದಾರೆ. ಗೆದ್ದು ಬಾ ಟೀಮ್ ಇಂಡಿಯಾ ಅಂತಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಬನ್ನಿ ನೋಡೋಣ. ಒಂದು 90% ಗೆಲ್ಲೋ ಚಾನ್ಸಸ್ ಐತಿ. ಎಲ್ಲರೂ ದೇವ್ರ ಆಶೀರ್ವಾದ ಇರಲಿ, ನಮ್ಮ ಇಂಡಿಯಾ ಬಂದು ವರ್ಲ್ಡ್ ಕಪ್ ಗೆಲ್ಲಿ ಅಂತ ನಾವು ಬಿಡ್ಕೊತೀವಿ. ಮತ್ತು ಪಟಾಕ್ಷಿ ಹಾರ್ಸೋಣ. ಧೋನಿ ಕ್ಯಾಪ್ಟನ್ಶಿಪ್ಪಿಂದ ನಮ್ಮ ಇಂಡಿಯಾ ಟೀಮ್ T20 ಗೆದ್ದಿದ್ದು. ಮತ್ತು ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ ಗೆಲ್ಲುತ್ತೆ. ಗೆದ್ದು ಬಾ ಇಂಡಿಯಾ. ಎಲ್ಲ ಒಳ್ಳೆ ಫಾರ್ಮಲ್ಲಿದ್ದಾರೆ, ಎಲ್ಲ ಆಡೇ ಆಡ್ತಾರೆ. ಎಲ್ಲ ಪ್ಲೇಯರ್ಸು ಚೆನ್ನಾಗಿ ಆಡ್ತಾರೆ, ಮಿಸ್ ಇಲ್ಲ. ಸೌತ್ ಆಫ್ರಿಕಾದಲ್ಲಿ ನಮ್ಮ ಇಂಡಿಯಾಗೆ ಅವರು ಕಾಂಪಿಟೇಟರೇ ಅಲ್ಲ, ಸರಿ ಅವ್ರಿಗೆಲ್ಲ ಮಾತೇ ಇಲ್ಲ. ಅದರ ನಂತರ ಪುನಃ ಭಾರತ ಫೈನಲಿಗೆ ಬಂದಿದೆ. ರೋಹಿತ್ ಶರ್ಮಾ ಅವರು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಕ್ಯಾಪ್ಟನ್ಸಿ ಎಲ್ಲ. ಇಂಡಿಯಾ ಪ್ಲೇಯರ್ಸ್ಗಳು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಎಲ್ಲ ಫಾರ್ಮಲ್ಲಿದ್ದಾರೆ. ಸೌತ್ ಆಫ್ರಿಕಾನ ಈ ಸತಿ ಮಟ್ಟ ಹಾಕೋದಂತೂ ಗ್ಯಾರಂಟಿ. ಪುನಃ ಇಂಡಿಯಾ ಟೀಮ್ ಫೈನಲ್ಗೆ ಬಂದಿದೆ. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಟೀಮ್ ಇಂಡಿಯಾ ಚೆನ್ನಾಗಿ ಒಂದು ಮ್ಯಾಚಸ್ಸು ಅಲ್ಲದೆ ಎಲ್ಲ ಮ್ಯಾಚಸ್ಸು ಗೆದ್ಕೊಂಡು ಬಂದು, ಲೀಗ್ ಮ್ಯಾಚಸ್ಸು ಅಷ್ಟೇ ಒಂದು ಮ್ಯಾಚಸ್ಸು ಅಲ್ಲದೆ ಎಲ್ಲ ಮ್ಯಾಚಸ್ಸು ಗೆದ್ಕೊಂಡು ಫೈನಲ್ಲು ಗೆದ್ಕೊಂಡು ಫೈನಲ್ ಸ್ಟೆಪ್ಪಿಗೆ ಬಂದಿದೆ. ಫೈನಲ್ ಸ್ಟೆಪ್ಪಲ್ಲೂ ಕೂಡ ಚೆನ್ನಾಗಿ ಆಡಲಿ ಅಂತ ಹೇಳ್ತೀವಿ. ಕ್ಯಾಪ್ಟನ್ಸಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಹೇಳ್ತು ಅಂತಂತಂದರೆ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಚೆನ್ನಾಗಿ ಆಡಿಸ್ತಾ ಇದ್ದಾರೆ, ಬೌಲಿಂಗು ಚೆನ್ನಾಗಿ ಆಡಿಸ್ತಾ ಇದ್ದಾರೆ. ಸೌತ್ ಆಫ್ರಿಕಾಗೆ ಹೋಲಿಸ್ಕೊತು ಅಂತಂದರೆ ಇಂಡಿಯಾಗೆ ಸ್ವಲ್ಪ ಪ್ಲಸ್ ಪಾಯಿಂಟೇ. ಬೌಲಿಂಗ್ ಚೆನ್ನಾಗಿರೋದ್ರಿಂದ ಇಂಡಿಯಾ ಟೀಮ್ ಗೆಲ್ಬೋದು. ಭಾರತ ತಂಡ T20 ವಿಶ್ವಕಪ್ನಲ್ಲಿ ಉತ್ತಮವಾಗಿ ಪ್ರದರ್ಶನವನ್ನು ತೋರಿಸ್ತಾ ಇದೆ. ನಾವು ಈ ಎಲ್ಲ ತಂಡಗಳನ್ನು ನೋಡಿದಾಗ ಭಾರತ ಉತ್ತಮ ರೀತಿಯಲ್ಲಿ ಪ್ರದರ್ಶನ ತೋರಿಸೋದ್ರ ಜೊತೆಗೆ ತುಂಬ ಬ್ಯಾಲೆನ್ಸ್ಡ್ ಆಗಿ ಎಲ್ಲ ಹಂತದಲ್ಲೂ ಕೂಡ ಬೌಲಿಂಗ್, ಬ್ಯಾಟಿಂಗ್ ಮತ್ತು ಆಲ್ರೌಂಡ್ ಪರ್ಫಾರ್ಮೆನ್ಸ್ನಲ್ಲಿ ತುಂಬ ಚೆನ್ನಾಗಿ ಪ್ಲೇಯರ್ಸು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಆರಂಭದಲ್ಲಿ ಇದು ಮಾಡ್ತಾ ಇರ್ತಾರೆ ರೋಹಿತ್ ಶರ್ಮಾ, ಮತ್ತು ಮೊದಲನೇ ಇದರಲ್ಲಿ ಬರ್ತಾ ಇರುವಂಥ 3ನೇ ಆರ್ಡರ್ನಲ್ಲಿ ಬರ್ತಾ ಇರುವಂಥ ಸೂರ್ಯಕುಮಾರ್ ಯಾದವ್, ನಂತರದಲ್ಲಿ ಬರುವಂಥ ಆಲ್ರೌಂಡರ್ಸ್ ಆಗ್ಬೋದು, ಬ್ಯಾಟ್ಸ್ಮನ್ಸ್ಗಳಾಗ್ಬೋದು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಯಾರೇ ಒಬ್ಬರು ಫೇಲ್ಯೂರ್ ಆದರೂ ಕೂಡ ಉಳಿದಂಥವರು ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಸಮತೋಲವಾಗಿ ತಂಡವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಹಾಗೆ ಬೌಲಿಂಗ್ ಇದಕ್ಕೆ ಬಂದಾಗ ಜಸ್ಪ್ರೀತ್ ಬುಮ್ರಾ ಮತ್ತು ಅಕ್ಷರ್ ಪಾಟೀಲ್ ಈಗ ಚೆನ್ನಾಗಿ ಬೌಲ್ ಮಾಡ್ತಾ ಇದ್ದಾರೆ. ಜೊತೆಗೆ ಸಿಂಗ್ ಕೂಡ ತುಂಬ ಚೆನ್ನಾಗಿ ಬೌಲ್ ಮಾಡ್ತಾ ಇದ್ದಾರೆ. ಇದು ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಒಂದು ಕಡೆ ಜಸ್ಪ್ರೀತ್ ಬುಮ್ರಾ ರನ್ಸನ್ನು ಕಂಟ್ರೋಲ್ ಮಾಡಿ ವಿಕೆಟ್ ತಗೊಳ್ತಾ ಇದ್ದಾರೆ, ಇನ್ನು ಕೆಲವರು ಅವ್ರಿಗೆ ಸಹವರ್ತಿಗಳಾಗಿ ಜೊತೆಗೆ ಸಹಯೋಗ ಬೌಲಿಂಗ್ನಲ್ಲಿ ವಿಕೆಟ್ಗಳನ್ನು ಪಡ್ಕೊಳ್ಳೋದ್ರ ಮೂಲಕ ಭಾರತದ ಗೆಲುವಿಗೆ ಹೆಚ್ಚು ಸಹಕಾರಿಯಾಗಿ ಆಟವನ್ನು ಆಡ್ತಾ ಇರುವಂಥದ್ದು ವಿಶೇಷವಾದದ್ದು. ಮತ್ತು ಭಾರತ ಗೆಲ್ಲಲಿ ಅನ್ನುವಂಥದ್ದು ನಮ್ಮೆಲ್ಲರ ಶುಭವನ್ನು ಕೋರ್ತಾ ನಮ್ಮೆಲ್ಲರ ಆಶಯ ಕೂಡ ಭಾರತ ಈ ಸಲ T20 ವರ್ಲ್ಡ್ ಕಪ್ಪನ್ನು ಗೆಲ್ಲಬೇಕು ಅನ್ನೋದು. ಟೀಮ್ ಇಂಡಿಯಾ ಕ್ರಿಕೆಟ್ ಆಡ್ತಿರೋದು ನಮಗೆ ತುಂಬ ಖುಷಿ ಆಗ್ತಾ ಇದೆ, ಮತ್ತು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಸೆಮಿಫೈನಲ್ಸ್ ಆಡಿದಾಗ್ಲೂ ತುಂಬ ಚೆನ್ನಾಗಿ ಆಟ ಆಡೋದು. ನಾನು ಯಾವಾಗಲೂ ಕ್ರಿಕೆಟ್ ನೋಡ್ತಾ ಇರ್ತೀನಿ. IPL ಆಗಿರ್ಬೋದು, ಇಂಡಿಯಾ ಟೀಮ್ ಆಗಿರ್ಬೋದು, ತುಂಬ ಎಲ್ಲರೂ ಕೂಡ ಫಾರ್ಮಲ್ಲಿದ್ದಾರೆ, ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ರೋಹಿತ್ ಶರ್ಮಾ ಸರ್ ಮತ್ತು ತುಂಬ ಫಾರ್ಮಲ್ಲಿದ್ದಾರೆ ಬ್ಯಾಟಿಂಗಲ್ಲಿ, ಮತ್ತು ಬೌಲಿಂಗ್ ಕೂಡ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ನಾಳೆ ಫೈನಲ್ ಇರೋದ್ರಿಂದ ಟೀಮ್ ಇಂಡಿಯಾ ಮತ್ತು ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರಿಗೆಲ್ಲರಿಗೂ ರೋಹಿತ್ ಶರ್ಮಾ ಆ್ಯಂಡ್ ಟೀಮ್ಗೆ ಆಲ್ ದ ಬೆಸ್ಟ್. ಇಂಡಿಯಾಗೆ ಕಪ್ ತೊಗೊಂಡು ಬರ್ತೀರಾ ಅಂತ ಅಂದ್ಕೊಂಡಿದ್ದೀವಿ. 140 ಕೋಟಿ ಜನರ ಕನಸನ್ನು ನನಸು ಮಾಡ್ತೀರಾ. ನಮ್ಮ ಇಂಡಿಯಾಗೆ ಒಳ್ಳೆ ಹೆಸರನ್ನ ಮತ್ತು ಕ್ರಿಕೆಟಲ್ಲಿ ಒಳ್ಳೆ ಟ್ರೋಫಿನ ತೊಗೊಂಡು ಬರ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಗೆಲ್ಲುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಯಾಕಂದರೆ 4 ಗೆದ್ದಿರೋದ್ರಿಂದ 4 ಗೆದ್ದ ಮೇಲೆ ಇದರಿಂದ ಅವ್ರಿಗೇನು ದೊಡ್ಡದು ಅಂತ ಅನಿಸಿಲ್ಲ. ಎಲ್ಲ ಒಳ್ಳೆ ಫಾರ್ಮಲ್ಲಿದ್ದಾರೆ. ಅತ್ಯುತ್ತಮವಾದ ರೋಹಿತ್ ಶರ್ಮಾ ಅವರು 98 ಹೊಡೆದಿದ್ದಾರೆ. ನಾಳೆ ಸೆಂಚುರಿ ಹಾಕಲೇಬೇಕು. ಯಾಕಂದರೆ ಅದು ಅವರಿಂದ ಟೀಮ್ ಅರ್ಧ ಇದೆ. ಅವ್ರು ಹೊಡೆದ್ರೆ ಆಲ್ಮೋಸ್ಟ್ ಗೆದ್ದಂಗೆ. ಯಾಕಂದರೆ ಅವ್ರಿಗೆ ಓಪನರ್ಸ್ ಸ್ವಲ್ಪ ಎಂಕರೇಜ್ ಕೊಟ್ಟರೆ ಟೀಮ್ ಎಲ್ಲ ಹೊಡಿತಾರೆ. ನಾಳೆ ನಮ್ಮ ಭಾರತ ಗೆಲ್ಲುತ್ತೆ ಅನ್ನೋ ನಾವು ಕಾನ್ಫಿಡೆನ್ಸಲ್ಲಿ ಮ್ಯಾಚ್ ನೋಡೋಕೆ ಕಾಯ್ತಾ ಇರ್ತೀವಿ. ರೋಹಿತ್ ಆ್ಯಂಡ್ ಟೀಮ್ಗೆ ಒಳ್ಳೆಯದಾಗಲಿ. ಈ ಸತ ಒನ್ ಡೇ ವರ್ಲ್ಡ್ ಕಪ್ ಇವತ್ತು ಸೋತಿದ್ದಾರೆ. ಈ ಸತ T20 ಗೆಲ್ತಾರೆ ಅಂತ ಕಾನ್ಫಿಡೆಂಟ್ ಇದೆ. ಮತ್ತು ಕಿಂಗ್ ಕೊಹ್ಲಿ ಫಾರ್ಮಲ್ಲಿಲ್ಲ, 1 ಸೆಂಚುರಿ ಹೊಡಿತಾರೆ. ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ ಒನ್ಸ್ ಅಗೇನ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.